ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಮಾಡ್ಕೊತಾ ಇರೋದು ಹೆಸರು ಕಾಳು ಪಡ್ಡು ಯಾವ ಥರ ಮಾಡ್ಕೊತೀನಿ ನೋಡ್ಕೊಂಡು ಬನ್ನಿ. ಇಲ್ಲಿ ಒಂದು ಪಾತ್ರೆಗೆ 1 ಕಪ್ಪಷ್ಟು ಹೆಸರು ಕಾಳು, 2 ಕಪ್ ಅಕ್ಕಿ, ಸಣ್ಣ ಲೋಟದಲ್ಲೇ ಟೀ ಕುಡಿಯೋ ಲೋಟ 2 ಕಪ್ಪು ಉದ್ದಿನ ಕಾಳು ಹಾಕ್ಕೊತೀನಿ. ಚೆನ್ನಾಗಿ ತೊಳ್ಕೊಂಡ ನಂತರ ಇದಕ್ಕೆ ಮೆಂತ್ಯಕಾಳು ಹಾಕಿ ನೆನೆಯಕ್ಕೆ ಬಿಡ್ತೀನಿ. 6 ಗಂಟೆ ನೆನಿಬೇಕು. ಅದಾದ ನಂತರ ನೆನೆದ ನಂತರ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದು ರೆಡಿ ಮಾಡಿ ಇಟ್ಕೋಬೇಕು. ಹಿಟ್ಟು ಹಿಂದಿನ ದಿವಸ ಯಾವ ಥರ ದೋಸೆ ಇಡ್ಲಿಗೆ ರೆಡಿ ಮಾಡ್ಕೊತೀವಿ ಅದೇ ಥರ, ಮತ್ತೇನು ಬೇರೆ ಡಿಫ್ರೆನ್ಸ್ ಇಲ್ಲ. ನೋಡಿ ರೆಡಿ ಆಗ್ತಾಯಿದೆ. ನಿಮಗೂ ಒಂದು ಸತಿ ಈ ಥರ ಟ್ರೈ ಮಾಡಿ, ಇಷ್ಟ ಆಗುತ್ತೆ. ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ಥರ ಬಂದಿತ್ತು ಅಂತ. ಹಿಟ್ಟು ರೆಡಿ ಆಯಿತು. ಅದಾದ ನಂತರ ಚೆನ್ನಾಗಿ ನೆನಿಬೇಕದು. ನೋಡಿ ಇವಾಗ ನೆಂದಿದೆ. ಇದು ತಿರ್ಗಾ ಬೆಳಗ್ಗೆ ಮಿಕ್ಸ್ ಮಾಡ್ತಾ ಇರೋದು. ನೋಡಿ ಯಾವ ಥರ ನೆಂದಿದೆ ಅಂತ. ಅದಾದ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೋಬೇಕು, ಒಂದು 3 ಹಸಿಮೆಣ್ಸಿಕಾಯಿ ಹಾಕ್ಕೋಬೇಕು. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ, ಕರಿಬೇವು ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಿಟ್ಟು ಯಾವ ಅಳತೆ ತೊಗೊತೀರ ಅದಕ್ಕೆ ಎಷ್ಟು ರುಚಿ ಬೇಕಾಗುತ್ತೆ, ಎಷ್ಟು ಬೇಕಾಗುತ್ತೆ ಉಪ್ಪು ಅದು ನೋಡಿ ಹಾಕ್ಕೋಬೇಕು. 1 ಇಂಚಟ್ಟು ಶುಂಠಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಜೀರಿಗೆ ಹಾಕಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಆಮೇಲೆ ಹೆಲ್ದಿ ಫುಡ್ಡು ಕೂಡ ಇದು. ನಾವು ಬೆಳಗ್ಗೆ ಮಕ್ಕಳಿಗೆ ಲಂಚೂ ಆಯಿತು, ಬೆಳಗ್ಗೆ ತಿಂಡಿನೂ ಆಯಿತು ಅಂದ್ಬಿಟ್ಟು ಮಾಡಿದ್ದೆ. ಮಕ್ಕಳು ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಅದಾದ ನಂತರ ಬಡ್ಡಿನ ಹಂಚಿಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ ತುಂಬಾ ಸಿಂಪಲ್ಲಾಗಿರುತ್ತೆ, ಬೇಗನೆ ಆಗುತ್ತೆ. ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ನಿಮಗೆ ತಲುಪುತ್ತೆ. ನೋಡಿ ಅದೇ ಥರ ಇನ್ನೊಂದು ಇಬಿ ಹಾಕ್ಕೊತಾ ಇದ್ದೀನಿ. ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಬಾಯ್.